ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇರೋದು ಲೈನಿಂಗ್ ಮೇಲೆ ಹೇಗೆ ಲೈನಿಂಗ್ ತೊಗೊಂಡು ಹೇಗೆ ಕಟಿಂಗ್ ಮಾಡೋದು ಅಂತ. ನಾನು ತೊಗೊಂಡಿರೋದು ಇವಾಗ 34 ಸೈಜ್ಗೆ 16ವರೆ ತೊಗೊಂಡಿದ್ದೀನಿ. 16ವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಬಂದು 2 ತೊಗೊತಾ ಇದ್ದೀನಿ. ಸ್ಲೀವ್ ಬಂದು 3.5 ತೊಗೊತಾ ಇದ್ದೀನಿ. ಸ್ಲೀವ್ ಬಂದು 6.5 ತೊಗೊತಾ ಇದ್ದೀನಿ. ನೆಕ್ ಒಳಗೆ ಬಂದು 7.5 ತೊಗೊತಾ ಇದ್ದೀನಿ. ಮುಂದುಗಡೆಯ ಡೀಪ್ ಇದು ಬಂದು 7.5. ಇಲ್ಲಿಗೆ ಒಂದು 1/2 ಇಂಚು, ಒಂದು 1/4 ಇಂಚ್ ಅನ್ಬೋದು, 1/4 ಇಂಚು ಶೇಪ್ ತೊಗೊತಾ ಇದ್ದೀನಿ. ಸ್ಲೀವ್ ಬಂದು 1 ಇಂಚ್ ಇದೆ, 1 ಇಂಚ್ ತೊಗೊತಾ ಇದ್ದೀನಿ. ಈ ಥರ ತೊಗೊಂಡಿದ್ದೀನಿ. ಸ್ವಲ್ಪ ಒಂದೆರಡು ಮಾರ್ಜಿನಲ್ಲಿ ಒಳಗಡೆ ತೊಗೋಬೇಕಿದ್ದೀನಿ. 3.5 13 ತೊಗೊಂಡಿದ್ದೀನಿ. ಅಗಲ ಉದ್ದ 16ವರೆ ತೊಗೊಂಡಿದ್ದೀನಿ. ಭುಜ ಬಂದು ನೆಕ್ ಲೆಂತ್ ಬಂದು 2 ತೊಗೊಂಡಿದ್ದೀನಿ. 3.5 ತೊಗೊಂಡಿದ್ದೀನಿ ಭುಜ. ಈಗಂದರೆ ಸೇಮ್ ಮಾಡೋಣ. 14ವರೆ ಫಸ್ಟ್ ಇದು ಕಟ್ ಮಾಡ್ಕೊಳ್ತೀನಿ ನೋಡಿ. ಯಾಕಂದರೆ ಈ ಥರ ಮಾಡೋದ್ರಿಂದ ನಮಗೆ ಇಲ್ಲಿ ಪೀಸ್ ನಮಗೆ ಮಿಕ್ಕತ್ತೆ ಅಂತ ಅಷ್ಟೇ ಈ ಥರ ಕಟ್ ಮಾಡೋದು ನಾನು. ಕಟ್ ಮಾಡೋದು ಬೇಡ, ನಾನು ಫುಲ್ ಇಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ಇದು ಈ 1/2 ಇಂಚ್ ಈ ಥರ ಡೌನ್ ಮಾಡ್ಕೋಬೇಕು. ಒಂದು 1/2 ಇಂಚು ಈ ಥರ ಮಾಡಿಕೊಂಡ್ರೆ ನಮಗೆ ಸ್ಲೀವ್ ಚೆನ್ನಾಗುತ್ತೆ. ಶೋಲ್ಡರ್ ಬೆಳ್ಪಟ್ಟಿಗೆ ಅವ್ರಿಗೆ ಮಾರ್ಕ್ ಮಾಡಿಲ್ಲ, 4 ತೊಗೊಂಡಿದ್ದೀನಿ. ಇದರಿಂದ ಹಿಡಿದು ನೋಡಿ 3.5 ಈ ಥರ ಹೇಗಿರಲಿ ನೋಡಿ. 2.5 ಇಲ್ಲಿಂದ 3.5ಗೆ ನೋಡಿ, 3.5 ಇಲ್ಲಿಂದ 2.5 ಬೇರೆ ಡಾಟ್ಸ್ ಈ ಥರ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ. ಬಂದಾಗ ಇದಾಯಿತು.
ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಈ ಪೀಸಲ್ಲಿ ಈ ಥರ ಇದೆಯಲ್ಲ ಸಮ ಇದೆ, ಇದಕ್ಕೆ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ ನೋಡಿ. ಯಾಕಂದರೆ ತುಂಬ ದೊಡ್ಡ ಸೈಜ್ ಇರೋರಿಗೆ ನಮಗೆ ಸ್ಲೀವಿಗೆ ಪೀಸಸ್ ಸಾಕಾಗಲ್ಲ, ಹಂಗಾಗಿ ನಾವು ಈ ಥರ ತೊಗೋಬೇಕಾಗತ್ತೆ. ಈ ಥರ ತೊಗೊಂಡ್ರೆ ನಮಗೆ ಬಟನ್ ಉಳಿತಾಯ ಆಗುತ್ತೆ ಮತ್ತು ವೇಸ್ಟ್ ಆಗಲ್ಲ, ನೀಟಾಗಿ ನಮಗೆ ಬಟ್ಟೆ ಸಿಗುತ್ತೆ. ಬೆಲ್ಟ್ ಪಟ್ಟಿಗಾಗಲಿ ಸ್ಲೀವಿಗಾಗಲಿ ನೀಟಾಗಿ ನೋಡಿ. ಇದನ್ನು ಸೇಮ್ ಹಿಂಗೆ ಇಟ್ಕೊಂಡು ಅದರ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೇಮ್ ಇದು ಬ್ಯಾಕಿಗೆ ನಾನು ಈ ಥರ ತೊಗೊಂಡಿದ್ದೀನಿ, ಸೇಮ್ ಕಟ್ ಮಾಡಿದ್ದೀನಿ. ಈಗ ನಾನು ಇನ್ನೊಂದು ಏನು ಕಟ್ ಮಾಡ್ತಾಯಿಲ್ಲ ಅಂದರೆ ನೆಕ್ ಮಾತ್ರ ಕಟ್ ಮಾಡ್ತಾಯಿಲ್ಲ. ನೆಕ್ಗೆ ನೋಡಿ ಒಂದು ಈ ಥರ ಒಂದು ಡಾಟ್ಸ್ ಹಾಕ್ತೀನಿ, ಗೊತ್ತಾಗಬೇಕಲ್ವ. ಈಗ ಇದು ಒಳಗಡೆ ಒಂದು 1/2 ಇಂಚು ಒಳಗಡೆ ತಗೋತೀನಿ. ಈಗಿದು ಫ್ರಂಟ್, ಇದು ಬ್ಯಾಕ್ ಆಯಿತಾ. ಈಗ ಅದಕ್ಕೆ ನಾನು ಸೇಮ್ ಈಗ ನಾವಿಲ್ಲಿ ಹೆಂಗೆ ಡಾಟ್ಸ್ ಮಾಡ್ಕೊಂಡಿದ್ವಿ ಸೇಮ್ ಎಲ್ಲ ಹಂಗೆ ಡಾಟ್ ಮಾಡ್ಕೊತೀನಿ. ಸಿಂಪಲ್ ಆಗೇನೆ, ಕೆಲವರಿಗೆ ಅರ್ಥ ಆಗಲ್ಲ, ಇಲ್ಲ ಗೊತ್ತಾಗ್ತಾನೆ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಸಿಂಪಲ್ ಆಗೇನೆ ಈ ಥರ ಬಂದು ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಾಯಿತು ಬೆಲ್ಟ್ ಪಟ್ಟಿದು. ಈಗ ನೆಕ್ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ರಾಡ್ ಬೇಕು ಅಂತ ಈ ಥರ ಕಟ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದು ಬ್ಯಾಕ್. ಬ್ಯಾಕ್ಗೆ ನೋಡಿ, ಅದು 14 ಪರ್ಯ ಲೆಂತ್ ಬಂದು ನಾನು 10.5 ತಗೋತಾ ಇದ್ದೀನಿ. 10.5 ಅದಕ್ಕೆ 3 ಇಂಚಸ್ ನೋಡಿ, 3 ಇಂಚಸ್ಗೆ ಮಾರ್ಕ್ ಮಾಡ್ಕೊತೀನಿ. ಈಗ ಈ ಥರ ಬಂದಿದೆ. ಇದಕ್ಕೆ ನಾನು ಜಸ್ಟ್ ಒಂದು ಸರ್ಕಲ್ ಕೊಡ್ತೀನಿ, ಜಸ್ಟ್ ಒಂದು ಸರ್ಕಲ್ ರೌಂಡ್ ಕೇಳಿದ್ದಾರೆ. ಸೊ ಅಷ್ಟು ಬ್ರೌಡಾಗಿ ಸರ್ಕಲ್ ಅಷ್ಟು. ನಾನು ಬ್ಯಾಕ್ ಕಟಿಂಗ್
ಇದಾಯಿತು, ಫ್ರಂಟ್ ಆಯಿತು, ಬ್ಯಾಕ್ ಆಯಿತು. ಈಗ ನಾವು ಸ್ಲೀವ್ ಹೋಗೋಣ. ನೋಡಿ ಸ್ಲೀವ್ ಬಟ್ಟೆ ಇಷ್ಟು ಬೇಕಿದೆ. 4 ಇಂಚ್ 4 ಫೋಲ್ಡ್ ಮಾಡಿದ್ದೀನಿ. 1 2 ಇಲ್ಲಿ 3 2 ಇದೆ, 4 ಫೋಲ್ಡ್ ಮಾಡಿದ್ದೀನಿ. ನಿಮಗೆ ಅಲ್ಲಿ ಲೆಂತ್ ಬಂದು 11 ಬೇಕು. ಸೊ ನೋಡಿ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಬಿಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3.5 ಡೌನ್ ತೊಗೋತಾ ಇದ್ದೀನಿ. ತುಂಬ ಟೆನ್ಷನ್ ಮಾಡಿಕೊಂಡು ಇಲ್ಲ ನನಗೆ ಬರ್ತಾನೆ ಇಲ್ಲ, ಸ್ಲೀವೇ ತೊಗೊಳಕ್ಕೆ ಬರಲ್ಲ ಅನ್ನೋರು ಈ ಥರ ಮಾರ್ಕಿಂಗ್ ಬರುತ್ತೆ. ಅದ್ರ ಜೊತೆಗೆ ಇನ್ನೂ ಮಾರ್ಕಿಂಗ್ ಬರುತ್ತೆ. ಈಗ ಸೈಡ್ಸ್ ಕಟ್ಟಿಂಗಿಂದ ಬರೋಕ್ಕೆ ಈ ಥರ ಮಾಡ್ತೀವಿ. ಫಸ್ಟು ಇದನ್ನು ಮೇಲ್ಗಡೆ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಮೇಲೆ 2 ಲೇಯರ್ ತೊಗೊಂಡು ಫ್ರಂಟು ಈ ಥರ ಕಟ್ ಮಾಡ್ಕೊಳ್ಳಿ. ಇದು ನಮಗೆ ಫ್ರಂಟ್ ಡಾಟ್ ಸಿಗುತ್ತೆ. ಇದು ಡಾಟ್ ಮಾಡ್ಕೊಂಡಿದ್ದು ಬ್ಯಾಕು, ಇದು ಫ್ರಂಟ್. ಬ್ಯಾಕು ಇದು ಫ್ರಂಟ್. ನೋಡಿ ಫ್ರಂಟ್ ಬ್ಯಾಕ್. ಇಷ್ಟೇ ಇದು ನೋಡಿ, ಇಷ್ಟಾಗಿದೆ. ಇವಾಗ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಬೇಕು ಅಂದರೆ ನೋಡಿ ಥರ ಇರುತ್ತಲ್ಲ, ಇದೇ ಸ್ಲೀವಲ್ಲಿ ಕಟ್ ಮಾಡಿದ್ದನ್ನು ನಾವು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಪ್ಯಾಚ್ ಬೇಕಲ್ಲ, ಜಾಸ್ತಿ ದೊಡ್ಡ ಬೇಕು ಅಂತಂದರೆ ಈ ಥರ ಪ್ಯಾಚ್ ವರ್ಕ್ ಬಿದ್ದೇ ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು, ಜಾಯಿಂಟ್ ಮಾಡ್ಕೊಂಡು. ಇಷ್ಟೇ ಲೈನಿಂಗಲ್ಲಿ ಬ್ಲೌಸ್ ಕಟ್ ಮಾಡೋದು ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಜೊತೆ ಸೀರೆದು ಬ್ಲೌಸ್ ಪೀಸ್ನ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಧನ್ಯವಾದಗಳು.